ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಏನು ಹೇಳಿದ್ರು? ತಮ್ಮ ಮನವೊಲಿಕೆ ಆಯ್ತಾ ಸರ್? ಮುಖ್ಯಮಂತ್ರಿಯವರು ಕಳೆದ 1.5 ತಿಂಗಳಿಂದನೇ ಬರಬೇಕು, ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಇವತ್ತು ಬಂದು ಹೋಗಿದ್ದಾರೆ, ಮತ್ತು ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ಅನೇಕ ಜನ ಎಲ್ಲ ನಮ್ಮ ಪಕ್ಷದ ಎಲ್ಲ ಲೀಡರ್ಸು, ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಬೇರೆ ಇನ್ನೇನಿಲ್ಲ ಸರ್. ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕೆ ಯಾವ ಮಾನದಂಡ? ಅದ್ರ ಬಗ್ಗೆ ನೋಡಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ಹೇಳಿದ್ದೀನಿ, ಆ ವಿಷಯದ ಬಗ್ಗೆ ನಾನು ಈಗಾಗಲೇ ಮಾತನಾಡಾಗಿದೆ. ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇನ್ನು ಮುಂದೆ ಪಕ್ಷದ ಒಂದು ಕೆಲಸ ಕಾರ್ಯಗಳು ಮತ್ತು ಸರ್ಕಾರ ಚೆನ್ನಾಗಿ ನಡೀಬೇಕು, ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಮಂತ್ರಿಮಂಡಲದ ವಿಷಯದ ಬಗ್ಗೆ ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ ಸರ್. ಈಗ ಒಂದು ಮಹಿಳಾ ಸ್ಥಾನವನ್ನು ಭರ್ತಿ ಮಾಡಬೇಕು ಅನ್ನೋದಿದೆ, ಇನ್ನೊಂದು ಇನ್ನೊಬ್ಬರು ಹಿರಿಯರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನೋಡಿ. ಅದಕ್ಕೆಲ್ಲ ನಮ್ಮ ಪಕ್ಷದ ಲೀಡರ್ಸ್ ಇದ್ದಾರೆ, ವರಿಷ್ಠರಿದ್ದಾರೆ, CM ಇದ್ದಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ. ಇದು ಅಧಿವೇಶನ 13ನೇ ತಾರೀಕು ಪ್ರಾರಂಭ ಆಗ್ತಾ ಇರೋದ್ರಿಂದ ಇದು ಎಲ್ಲಕ್ಕೂ ಕೂಡ ಇತ್ತೀಚೆಗೆ ಆಡಲೇಬೇಕಾಗ್ತದೆ, ಮತ್ತು ಪೋರ್ಟ್ಫೋಲಿಯೋಗಳು ಕೂಡ ಹಂಚಿಕೆ ಆಗಲೇಬೇಕಾಗ್ತದೆ. ಈಗಾಗಲೇ ತಡ ಆಗಿದೆ, ಇನ್ನು ತಡ ಆಗಬಾರ್ದು. ಅದು ಶೀಘ್ರದಲ್ಲಿ ಆಗುತ್ತೆ ಅಂತ ನನ್ನ ವಿಶ್ವಾಸ ಇದೆ. ಮನವರಿಕೆ ಮಾಡೋದಾಗಲಿ, ಮನವರಿಕೆ ಮಾಡುವಂಥದ್ದು ಏನಿಲ್ಲ. ಎಲ್ಲ ನನಗೂ ಎಲ್ಲ ವಿಷಯಗಳು ಗೊತ್ತಿದೆ, ಅವ್ರಿಗೂ ಎಲ್ಲ ವಿಷಯಗಳು ಗೊತ್ತಿದೆ. ಬಂದು ಮಾತನಾಡ್ಕೊಂಡು ಹೋಗಿದ್ದಾರೆ. ಮತ್ತು ನಾವೆಲ್ಲ ಪಕ್ಷದ ನಿಷ್ಠಾವಂತರು ತಾನೆ. ಪಕ್ಷದಲ್ಲಿ ಎಲ್ಲ ನಾವು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಆ ವಿಚಾರದಲ್ಲಿ ಕೆಲವು ಸೌಜನ್ಯದ ಒಂದು ಡಿಸ್ಕಷನ್ನೇ ಹೊರತು ಬೇರೆ ಏನಿಲ್ಲ. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ಮಂತ್ರಿಮಂಡಲ ರಚನೆ ಆಗಿದೆ, ಒಂದು ಮಹಿಳಾ ಸದಸ್ಯರು ಆಗಬೇಕು. ಅದರ ಬಗ್ಗೆ ಖಂಡಿತ ಮಾಡ್ತಾರೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತದೆ. ಇನ್ನೊಂದು ಬಿ ನಾಗೇಂದ್ರ ಅವರ ವಿರುದ್ಧ BJP ಅವರೆಲ್ಲ ಈಗ ತಿರುಗಿ ಬಿದ್ದಿದ್ದಾರೆ ಸರ್. ವಾಲ್ಮೀಕಿ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು ಅನ್ನೋದು. ಮತ್ತೊಂದು ಕಡೆಗೆ ಕೋರ್ಟು ಏನು ಷರತ್ತು ಹಾಕಿತ್ತು ಕರ್ನಾಟಕವನ್ನು ಬಿಟ್ಟು ಹೋಗಬಾರ್ದು ಅಂತ. ಅವರು ದೆಹಲಿಗೆ ಹೋಗಿದ್ರು, ಹಾಗಾಗಿ ಇಡಿ ಮತ್ತೆ ತನಿಖೆ ಶುರು ಮಾಡ್ತಾ ಇದೆ ಅನ್ನೋಂಥ ಅಭಿಪ್ರಾಯಗಳು. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸರ್, ಬೋಫೋರ್ಸ್ ಹಗರಣದ 40 ವರ್ಷದ ಹಿಂದೆ ಇತ್ತು. ಈಗ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದೆ ಸರ್, ಆ ಪ್ರಕರಣವನ್ನು. ನೋಡಿ, ಅವೆಲ್ಲ ಮುಗಿದೋಗಿದೆ. ಯಾವುದೋ ಈಗ ಬೋಫೋರ್ಸು ನಮ್ಮ ದೇಶದ ಅತ್ಯಂತ ಒಂದು ಮುಖ್ಯವಾದಂಥ ಒಂದು ಅಸ್ತ್ರ. ಯಾವಾಗ ಕಾರ್ಗಿಲ್ ಯುದ್ಧ ಆಯಿತು, ಆ ಬೋಫೋರ್ಸ್ ಗನ್ನೇ ನಮ್ಮನ್ನು ರಕ್ಷಿಸಿರುವಂಥದ್ದು ಇತಿಹಾಸ ಇದೆ. ಅದರಿಂದ ಆ ಬೋಫೋರ್ಸ್ ಗನ್ನು, ಅದರ ಗುಣಮಟ್ಟ, ಅದರ ಅವಶ್ಯಕತೆ, ಅದರ ಬಗ್ಗೆ ಯಾವುದೂ ಕೂಡ ಸಂದೇಹ ಇಲ್ಲ. ಆವಾಗ ಇಡೀ ದೇಶದಲ್ಲಿ ಗುಮಾನಿಯನ್ನು ಅವರು ಸೃಷ್ಟಿ ಮಾಡಿದರು ವಿರೋಧ ಪಕ್ಷದವರು. ಅನಾವಶ್ಯಕವಾಗಿ ರಾಜೀವ್ ಗಾಂಧಿಯವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು, ಕೆಟ್ಟಷ್ಟು ತರಬೇಕು. ಯಾಕಂದರೆ ಅವ್ರದ್ದು ಕ್ಲೀನ್ ಇಮೇಜ್ ಇತ್ತಲ್ಲ, ಅದಕ್ಕೆ ಯಾವುದೋ ಒಂದು ಹಿಡಿದು ಪೂರ್ತಿ ಎಲ್ಲ ಕಡೆ ದೊಡ್ಡದಾಗಿ ಅದನ್ನು ಮಾಡಿದ್ರು. ಅದ ನಂತರ ಅವ್ರ ಸರ್ಕಾರಗಳೇ ಭಾಳಷ್ಟು ಬಂದು ಹೋಯಿತು. ಅದರಿಂದ ಏನೂ ಆಗಲಿಲ್ಲ. ಮತ್ತು ಆ ಒಂದು ಗನ್ನಿನ ಪ್ರಯೋಜನ ನಮ್ಮ ದೇಶಕ್ಕೆ ಭಾಳ ಆಗಿದೆ. ಅದರ ಬಗ್ಗೆ ನಾವು ಇವತ್ತು ಇದೆಲ್ಲ ರಾಜಕೀಯದಲ್ಲಿ ಅನೇಕ ಸಂದರ್ಭಗಳಲ್ಲಿ ಷಡ್ಯಂತ್ರಗಳು ಆಗ್ತದೆ. ಅವತ್ತು ರಾಜೀವ್ ಗಾಂಧಿ ಮೇಲೆ ಅದೇ ಷಡ್ಯಂತ್ರ ಆಯಿತು. ಬಿಡದಿ ವಿಚಾರದಲ್ಲಿ BJP JDS ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಸರ್. ಈಗ CM ಅವರು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರ ಮೇಲೂ ಕೂಡ ಒತ್ತಾಯಪೂರ್ವಕವಾಗಿ ಜಮೀನನ್ನು ತಗೊಳ್ಳೋದಿಲ್ಲ, ಯಾರಿಗೆ ಇಷ್ಟ ಇದೆ ಅವ್ರು ಮಾತ್ರ ತಗೊಳ್ತೀವಿ ಅಂತಲೂ ಹೇಳಿದ್ದಾರೆ. ಮತ್ತು ಈಗ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಇದು ಹಿಂದೆ ಇವ್ರುಗಳೇ ಇದನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜನ ಇವತ್ತು ಬೀದಿಗಿಳಿದು ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರ ನಾಯಕತ್ವದಲ್ಲಿ ಹೇಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ ಹೇಳಿ? ಇವ್ರಿಗೆ ಯಾವ ನೈತಿಕತೆ ಇದೆ ಪಾದಯಾತ್ರೆ ಮಾಡೋದಕ್ಕೆ? ಮತ್ತು ಇವರಿದ್ದಾಗ ಅದೇ ತೀರ್ಮಾನಗಳು ಯಾಕೆ ತೊಗೊಂಡ್ರು? ಯಾಕೆ ಟೌನ್ಶಿಪ್ ಮಾಡೋಕ್ಕೆ ಹೇಳಿದ್ರು? ಯಾಕೆ ಹಣವನ್ನು ಡೈಲಿ ಕಂಪನಿಯಿಂದ ಸಂದಾಯ ಮಾಡಿಸ್ಕೊಂಡಿದ್ರು? ಮತ್ತು ಯಾಕೆ ಬೇರೆ ಟೌನ್ಶಿಪ್ಗಳನ್ನೆಲ್ಲ ರದ್ದು ಮಾಡಿದಾಗ ಆ ಕೆಂಪು ಝೋನ್ ಅಂತ ಮಾಡಿದ್ದು, ಇದಕ್ಕೆ ಯಾಕೆ ರದ್ದು ಮಾಡಲಿಲ್ಲ? ಸೊ ಇವೆಲ್ಲ ರಾಜಕೀಯದ ಒಂದು ಸಮಯ ಸಾಧಕತೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಇವರಿಗೆ ಆ ನೈತಿಕತೆ ಇಲ್ಲ. ರೈತರ ಹಿತದೃಷ್ಟಿಯಿಂದ ಖಂಡಿತ ನಮ್ಮ ಸರ್ಕಾರ ಗಮನ ಕೊಡಬೇಕಾಗ್ತದೆ. ಮತ್ತು ಅದರ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಅದರಿಂದ ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಹಾಕಿದ್ದಾರೆ. ಅವರ ಒಂದು ವರದಿಯನ್ನು ಬಂದ ನಂತರ ಇನ್ನೂ ಸತ್ಯಾಸತ್ಯತೆಗಳ ಬಗ್ಗೆ ಇನ್ನೂ ಹೆಚ್ಚು ಗಮನ ಕೊಡ್ಬೋದು ನಾವು. ಬಸವರಾಜ್ ಹೊರಟ್ಟಿ ರಾಜೀನಾಮೆ ವಿಚಾರದಲ್ಲಿ ಗೂಂಡಾಗಿರಿ ವರ್ತನೆ ಮಾಡಿದ್ದಾರೆ ಅಂತ BJP ರಾಜ್ಯಪಾಲರಿಗೆ ಗೊತ್ತಿಲ್ಲ. ಯಾಕಂದರೆ ಹೇಳಿದ್ರೆ ಇವತ್ತು ಬಹುಮತ ಈಗ ಇದು ಗೂಂಡಾಗಿರಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸರ್ಕಾರ ಬಂದಿದೆ ಮತ್ತು ಮೆಜಾರಿಟಿ ನಮ್ಮ ಹತ್ರ ಇದೆ. ಸೊ ನಮ್ಮ ಚೇರ್ಮನ್ ಆಯ್ಕೆ ಮಾಡುವಂಥ ಒಂದು ಅವಕಾಶ ನಮಗಿದೆ.
ಈಗ ದೇಶದಲ್ಲಿ ಉಪರಾಷ್ಟ್ರಪತಿಯನ್ನು ಕಿತ್ತು ಅವರನ್ನು ಹೊರಗಾಕ್ದಾಗ ಅದು ಯಾವ ವರ್ತನೆ? ಈ ದೇಶದ ಇತಿಹಾಸದಲ್ಲಿ ಒಬ್ಬ ಉಪರಾಷ್ಟ್ರಪತಿನ ಈ ರೀತಿಯಾಗಿ ತೆಗೆದಾಕಿರುವಂಥ ಇತಿಹಾಸನೇ ಇಲ್ಲ ಅಲ್ವಾ? ಅವಾಗ ಏನು ನಡೀತು ಅಂತ ಮೊದಲು ಬಿ ಜೆ ಪಿಯವರೆಲ್ಲ ನಮಗೆ ಹೇಳಿ. ಯಾವ ರೀತಿಯಾಗಿ ನಮ್ಮ ಜಗದೀಪ್ ಧನ್ಕರ್ ಅವ್ರನ್ನ ತೆಗೆದು ಅವರು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡೋದು ಕೂಡ ಹೆದರಿಕೆ ಇದೆ. ಯಾಕಾಯಿತು ಏನಾಯಿತು ಅಂತ ಒಂದು ಹೇಳಿಕೆ ಕೊಡೋದು ಕೂಡ ಹೆದರಿಕೆ ಇದೆ ಧನ್ಕರ್ ಅವ್ರಿಗೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥ ಭಾರತೀಯ ಜನತಾ ಪಾರ್ಟಿ. ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ಪಾಲಿಸ್ತಾ ಇದ್ದೀವಿ. ಅದನ್ನು ನಮ್ಮ ಬಹುಮತ ಇದೆ, ನಮ್ಮ ಚೇರ್ಮನನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಈಗ ಹಿಂದೆನೂ ಕೂಡ ಮಾಡಬೇಕು ಅಂತ ಇತ್ತು, ಆವಾಗ ನಮಗೆ ಬಹುಮತ ಇರಲಿಲ್ಲ, ಆವಾಗ ನಾವು ಮಾಡಿರಲಿಲ್ಲ. ಅದಕ್ಕೋಸ್ಕರ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಆ ಕ್ರಮ ತಗೊಂಡಿದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.